ನೋಡಿ, ಈ ತಾಮ್ರದ ಕವಚ ಹಾಕಿರ್ತಕ್ಕಂಥ ಸೂರ್ಯ. ಭಕ್ತರೊಬ್ರು ಇದಕ್ಕೆ ತಾಮ್ರದ ಕವಚವನ್ನು ಮಾಡಿಸ್ಕೊಟ್ಟಿದ್ದಾರೆ. ಹಂಗಾಗಿ ಇದು ಸೂರ್ಯ. ಆಂಜನೇಯ ಸ್ವಾಮಿ ತನ್ನ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಂಗಾಗಿ ಗುರು ಶಿಷ್ಯರು ಒಟ್ಟಿಗೆ ಇರತಕ್ಕಂಥ ವಿಶೇಷವಾದ ದೇವಸ್ಥಾನ. ನೋಡಿ, ಈ ಗುಟ್ಟೆ ಗಣಪತಿ ದರ್ಶನ ಪಡೆದ ನಂತರ ನಾವು ಇವಾಗ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ಅಲ್ಲಿ ನಿಮಗೆ ಹೇಗಿರುತ್ತೆ ಸೂರ್ಯಾಂಜನೇಯ ನಮಃ ಅಂತ ಅಂದ್ಬಿಟ್ಟು ಧ್ಯಾನ ಮಾಡಿ. ಯಾಕೆ ಸೂರ್ಯಾಂಜನೇಯ ಅಂತಲೇ ಧ್ಯಾನ ಮಾಡಬೇಕು ಅಂದ್ರೆ, ಸೂರ್ಯ ಏನ್ ಕೊಡ್ತಾನೆ ಅಂತ ಹೇಳಿದೆ ನಿಮಗೆ? ಆರೋಗ್ಯ ಕೊಡ್ತಾನೆ, ಗೆಲುವು ಕೊಡ್ತಾನೆ. ಆಂಜನೇಯ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ತಾನೆ. ಹಂಗಾಗಿ ಓಂ ಸೂರ್ಯಾಂಜನೇಯ ನಮಃ ಅಂತ ಧ್ಯಾನವನ್ನು ಮಾಡಿ. ಎಷ್ಟೊತ್ತು ಧ್ಯಾನ ಮಾಡಬೇಕು ಅಂದ್ರೆ, ಬಂಧುಗಳೇ, ನಾನು ನಿಮಗೆ ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಕಾಡಿನ ಮಧ್ಯ ಪ್ರಕೃತಿಯ ಸುಂದರ ತಾಣದಲ್ಲಿ ನೆಲೆಸಿರುವ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುರು ಮತ್ತು ಶಿಷ್ಯರು ಒಟ್ಟಿಗೆ ನೆಲೆಸಿರುವ ಏಕೈಕ ದೇವಾಲಯ ಇದು. ಬರೋದು ಸೂರ್ಯಪುರ, ಪಾತಗಾನಹಳ್ಳಿ ಅಂಚೆ, ಕೋಲಾರ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಇದು ಕಾಡಿನ ಮಧ್ಯ ಬರುತ್ತೆ. ಇದೇ ದೇವಸ್ಥಾನ ಏನಿದೆ, ಸೂರ್ಯ, ಆಂಜನೇಯನ ಗುರು ಸೂರ್ಯ ದಕ್ಷಿಣ ಮುಖವಾಗಿ ಆಂಜನೇಯ ತನ್ನ ಗುರು ಸೂರ್ಯ ದೇವರನ್ನು ನೋಡುತ್ತಾ ನಿಂತಿರುವ ಮೂರ್ತಿ ಬಹಳ ಸುಂದರವಾಗಿದೆ. ಇದು ಕಾಡಿನ ಮಧ್ಯೆ ಇದೆ. ಇಲ್ಲಿ ನೋಡಿ, ರೋಡು ಎಂಡ್ ಆಗಿದೆ. ಇದು ದೇವಸ್ಥಾನಕ್ಕೆ ಬಂದರೆ, ನೀವು ಕಾಡಿನ ಮಧ್ಯೆ ಇಲ್ಲಿ ಬಂದರೆ ಇದು ಈ ದೇವಸ್ಥಾನಕ್ಕೆ ಮಾತ್ರ. ಇಲ್ಲಿಂದ ಮುಂದೆ ರೋಡ್ ಇಲ್ಲ. ಮತ್ತೆ ಈ ದೇವಸ್ಥಾನ ಅಂತ ನೀವು ದರ್ಶನ ಪಡೆದು ನಂತರ ವಾಪಸ್ ಹೋಗಬೇಕಾಗುತ್ತೆ. ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಬಹಳ ಸುಂದರವಾಗಿದೆ, ಪ್ರಕೃತಿಯ ಮಡಿಲಲ್ಲಿದೆ. ಅದೇ ರೀತಿ ಗುಟ್ಟೆ ಗಣಪತಿ ಅಂತಿದೆ, ಅದು ಕೂಡ ಅದು ವಾಸ್ತು ಪ್ರಕಾರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಕುಬೇರ ಮೂಲೆಯಲ್ಲಿ ಎತ್ತರದ ಪ್ರದೇಶದಲ್ಲಿ ಗುಟ್ಟೆ ಗಣಪತಿ ದೇವಸ್ಥಾನ ಇದೆ. ಈ ಕಡೆ ನೋಡಿ ಕಾಣಿಸ್ತಾ ಇರೋದು ನಿಮಗೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಗುಟ್ಟೆ ಗಣಪತಿ ದೇವಸ್ಥಾನಕ್ಕೆ ನೀವು ಈ ಕಡೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ಮೇಲೆ ಮೆಟ್ಲುಗಳಿದೆ, ಹತ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ನೋಟಿಸ್ ಕೂಡ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ಕೇಸರಿ ವಸ್ತ್ರ ಟವಲ್ ಧರಿಸಿ ಬರುವುದು ಅಂತೇಳಿ. ಇಲ್ಲಿ ಬಂದವರಿಗೆಲ್ಲ ಕೇಸರಿ ವಸ್ತ್ರ ಟವಲ್ ಕೊಡ್ತಾರೆ. ಅದೇ ರೀತಿಯಾಗಿ ಸಾಂಪ್ರದಾಯಿಕ ಪ್ರಕಾರ ಇಲ್ಲಿ ಕ್ರೈಸ್ತರು ಮತ್ತು ಮುಸ್ಲಿಮರು ಬರಂಗಿಲ್ಲ, ಹಿಂದೂಗಳು ಮಾತ್ರ ಬರಬೇಕು ಅಂತಲೂ ಕೂಡ ಇಲ್ಲಿ ನೋಟಿಸ್ ಹಾಕಿದ್ದಾರೆ. ಇಲ್ಲಿ ಹೋಗ್ತಾ ಇದ್ದೀರಲ್ವಾ, ಇಲ್ಲಿ ನೋಡಿ, ಇದೇ ದಾರಿಯಲ್ಲಿ ಹೋದ್ರೆ ನಿಮಗೆ ಗುಟ್ಟೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಇದು ಒಂದು ಎತ್ತರವಾದ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಕುಬೇರ ಮೂಲೆಯಲ್ಲಿ ಎತ್ತರವಾದ ಪ್ಲೇಸ್ ಅಲ್ಲಿ ಈ ಗುಟ್ಟೆ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು, ನೋಟಿಸ್ ಕೂಡ ಹಾಕಿದ್ದಾರೆ ಯಾವ ರೀತಿ ಡ್ರೆಸ್ಗಳನ್ನ ಧರಿಸ್ಕೊಂಡ್ ಬರ್ಬೇಕು, ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅನ್ನೋದು ಕೂಡ ಇಲ್ಲಿ ಹಾಕಿದ್ದಾರೆ. ಕೇಸರಿ ಟವಲ್ ಅಂತೂ ಹಾಕೇ ಇರಬೇಕು ಅಂತ ಹೇಳಿ ಇಲ್ಲಿ ಕಾಶನ್ ಕೂಡ ಹಾಕಿದ್ದಾರೆ, ನೋಟಿಸ್ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಗುಟ್ಟೆ ಗಣಪತಿ ದೇವಸ್ಥಾನದ ಹತ್ಬೇಕಾದ್ರೆ ನಿಮಗೆ ಸುತ್ತಲೂ ನೋಡ್ಬೋದು ಅರಣ್ಯ, ಕಾಡು. ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಗುಟ್ಟೆ ಗಣಪತಿ ಅಂತೇಳಿ. ಗುಟ್ಟೆ ಗಣಪತಿಯ ಮೊದಲು ನೀವು ದರ್ಶನ ಪಡೆದ ನಂತರ ನೀವು ಕೆಳಗೆ ಹೋಗ್ಬಿಟ್ಟು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಇದು ಗುಟ್ಟೆ ಗಣಪತಿ. ಮೊದಲು ನಾವು ಬಂದ ತಕ್ಷಣ ಇಲ್ಲಿಗೆ ಬರಬೇಕಾಗುತ್ತೆ. ನೀವು ಗುಟ್ಟೆ ಗಣಪತಿ ದೇವಸ್ಥಾನದಿಂದ ಮುಂದೆ ನಿಂತರೆ ನಿಮಗೆ ಒಂದು ಕಾಡಿನ ಮಧ್ಯ ಬಹಳ ಸುಂದರವಾದ ಪ್ರಕೃತಿಯ ತಾಣ, ಬಹಳ ಸುಂದರವಾಗಿದೆ. ಇಲ್ಲಿ ಧ್ಯಾನ, ಯೋಗ ಮಾಡೋದಕ್ಕೆ ಬಹಳ ಚೆನ್ನಾಗಿದೆ. ಅದೇ ರೀತಿ ಮನಸ್ಸಿಗೆ ಒಂದು ಶಾಂತಿ ನೀಡುತ್ತೆ. ನೀವು ಇಲ್ಲಿ ಧಾರ್ಮಿಕ ಸ್ಥಳಕ್ಕೆ ಬಂದರೆ ಬರೀ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಪಡೆಯೋದಲ್ಲ, ಈ ಸ್ಥಳದಲ್ಲಿ ಬಂದೋದ್ರೆ ನಿಮಗೆ ಕಾಡಿನ ಮಧ್ಯೆ ಇರೋದ್ರಿಂದ ಬಹಳ ಚೆನ್ನಾಗಿ ಪ್ರಕೃತಿಯ ಮಡಿಲಲ್ಲಿ ನಾವು ಬಹಳ ಸುಂದರವಾಗಿ ಕಾಲವನ್ನು ಕಳಿಬೋದು. ಅದೇ ರೀತಿ ಮನಸ್ಸಿಗೆ ಮಾತ್ರ ಬಹಳ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ. ಯೋಗ ಕೂಡ ಮಾಡ್ಬೋದು. ಅಂತ ಪುಣ್ಯವಾದ ಕ್ಷೇತ್ರ, ಪುರಾತನವಾದ ದೇವಸ್ಥಾನ ಇದೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದೀರಾ, ಸುಂದರವಾಗಿ ಎಷ್ಟು ಮರಗಳಿದೆ ಸುತ್ತಲೂ ಅಂತೇಳಿ. ಮತ್ತೆ ಇಲ್ಲಿ ಮಠ ಕೂಡ ಇದೆ. ನಿಮಗೆ ಟೂ ವೀಲರಲ್ಲೂ ಬರ್ಬೋದು, ಕಾರಲ್ಲೂ ಬರ್ಬೋದು, ಪಾರ್ಕಿಂಗು ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಆಟೋ ಸೌಲಭ್ಯಗಳು ಕೂಡ ಇದೆ. ಆಟೋದಲ್ಲಿ ಬರೋದಕ್ಕೂ ಕೂಡ ಆಟೋ ಸೌಲಭ್ಯ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೋಲಾರಲ್ಲಿಂದ ಬಂದರೆ ನಿಮಗೆ 30 ರೂಪಾಯಿಗಳನ್ನು ತಗೊಳ್ತಾರೆ. ಅಂದರೆ ಶೇರ್ ವೈಸ್ ಒಬ್ಬರೇ ಬಂದ್ರಿ ಅಂತಂದ್ರೆ 100 ರೂಪೀಸ್ ತಗೊಳ್ತಾರೆ. ದೇವಸ್ಥಾನದ ವತಿಯಿಂದನೇ ಆಟೋಗಳು ಇದೆ. ನೋಡಿ, ಇದು ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರ್ತಕ್ಕಂತಹ ವಿಶೇಷವಾದ ದೇವಸ್ಥಾನ ಇದು. ನೋಡಿ, ಇದು ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಸೂರ್ಯನಿಗೆ ಕೈ ಮುಗಿತಾ ಇರ್ತಕ್ಕಂಥ. ಸೂರ್ಯನಿಗೂ ಆಂಜನೇಯನಿಗೆ ಏನು ಸಂಬಂಧ ಗೊತ್ತಾ? ಏನಾಗಬೇಕು ಒಬ್ರಿಗೊಬ್ಬರಿಗೆ? ಗುರು ಶಿಷ್ಯರು. ಆಂಜನೇಯನ ಗುರು ಸೂರ್ಯ.
ಹಾಗಾಗಿ ಗುರು ಶಿಷ್ಯರು ಒಟ್ಟಿಗೆ ಇರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ದೇವಸ್ಥಾನ. ಇದು ಪುರಾತನ ಕಾಲದ ಗ್ರಾಮ, ಹಿಂದೆ ಊರಿದ್ದು ಇಲ್ದಲೇ ಆಗಿರ್ತಕ್ಕಂಥದ್ದು. ಒಲೆ ಒಳಗಡೆ ಹುಣಸೆಗಡೆ ಹುಟ್ಟಿದಾಗ ಇರೋರೆಲ್ಲರೂ ಬಿಟ್ಟೋಗಿದ್ದಾರೆ. ಈಗ ಇರೋ ದೇವಸ್ಥಾನಗಳನ್ನ ಟ್ರಸ್ಟ್ ಜೀರ್ಣೋದ್ಧಾರ ಮಾಡ್ತಾ ಇದೆ. ಇದು 2006 ನವೆಂಬರ್ 1ರಲ್ಲಿ ಇದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡ್ತಾ ಇದೆ. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಇನ್ನೊಂದೇನಂತಂದ್ರೆ, ನೀವು ಯಾವುದೇ ಹಿಂದೂ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಹಿಂದೂ ದೇವಸ್ಥಾನ ಬಾಗಿಲು ಪೂರ್ವಕ್ಕಿರುತ್ತೆ, ಆದರೆ ಆಂಜನೇಯ ದೇವಸ್ಥಾನ ಬಾಗಿಲು ದಕ್ಷಿಣಕ್ಕಿರುತ್ತೆ. ಯಾಕೆಂತ ಗೊತ್ತಾ? ಗೊತ್ತಿಲ್ಲ. ನೋಡಿ, ಬಾಗಿಲಲ್ಲಿ ಇರ್ಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರ್ಬೇಕಿಲ್ಲ, ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿದ್ದಾನೆ ನೋಡಿ. ಇಲ್ಲ, ಆಂಜನೇಯ ಈ ಕಡೆಗೆ ಇದೆ ಮುಖ, ಅರ್ಥ ಆಯ್ತಾ? ಯಾಕೆ ಆ ಕಡೆಗೆ ಇದೆ ಅಂತ ಯಾರಿಗಾದ್ರೂ ಗೊತ್ತಾ? ಅದು ಯಾಕೆ? ಸೂರ್ಯ ದೇವರನ್ನು ನೋಡ್ತಾ ಇದ್ದ ನೋಡಿ. ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು. ಲಂಕೆ ಇರೋದು ಈ ಕಡೆಗೆ, ಮೈಸೂರು ಆದ್ಮೇಲೆ ತಮಿಳ್ನಾಡು, ತಮಿಳ್ನಾಡು ಆದ್ಮೇಲೆ ಶ್ರೀಲಂಕಾ. ಹಂಗಾಗಿ ಶ್ರೀಲಂಕಾ ಇರೋದು ಕರ್ನಾಟಕಕ್ಕೆ ದಕ್ಷಿಣ ದಿಕ್ಕಿಗೆ, ಅರ್ಥ ಆಯ್ತಾ? ಮತ್ತೆ ಇಲ್ಲಿ ಯಾರು ಏನೇ ಆರೈಕೆ ಮಾಡ್ಕೊಂಡ್ರು ಕೂಡ ಇಮ್ಮಿಡಿಯೇಟ್ ಆಗಿ ಸಕ್ಸಸ್ ಆಗುತ್ತೆ. ಸೋಮಾರಿಗಳನ್ನ ಬಿಟ್ಟು ಪ್ರತಿಯೊಬ್ಬರಿಗೂ ಕೆಲಸ ಆಗುತ್ತೆ. ಯಾರು ಬೇಕಾದ್ರೂ ಅದನ್ನ ನೀವು ಬಂದು ನಮ್ಮನ್ನು ಕೇಳ್ಬೋದು. ಬೇರೆ ಕಡೆ ಏನಾಗುತ್ತೆ, ನೀವು ಹೋಮ ಮಾಡಿಸಿ, ಪೂಜೆ ಮಾಡಿಸಿ, ಅದನ್ನು ಮಾಡಿಸಿ, ಇದನ್ನು ಮಾಡಿಸಿ, ಏನೋ ಒಂದು ಹೇಳಿರ್ತಾರೆ. ಈಗ ನೀವು ಒಂದು 50,000 ಒಂದು ಲಕ್ಷ ಖರ್ಚು ಮಾಡಿ ಏನೋ ಹೋಮಗಳನ್ನ ಪೂಜೆಗಳನ್ನ ಮಾಡಿಸಿದ್ರಿ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಕೆಲಸ ಆಗಲ್ಲ ಅಂದರೆ ದುಡ್ಡು ವೇಸ್ಟ್ ಆಯಿತು. ನಮ್ದು ಹಂಗಲ್ಲ ನೋಡಿ. ನೀವು ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬರುತ್ತಾ, ನೀವು ಬಂದು ನಮ್ಮನ್ನು ಕ್ವಶನ್ ಮಾಡಿ. ಅಂದರೆ ಆದಿತ್ಯ ಹೃದಯಮನ್ನು ಬಾಯ್ಪಾಠ ಮಾಡ್ಕೋಬೇಕು. ಇದು ಸಕ್ಸಸ್ಸಿನ ಮಂತ್ರ. ಎಷ್ಟು ಜನಕ್ಕೆ ಆದಿತ್ಯ ಹೃದಯಂ ಅಂತ ಹೆಸರು ಕೇಳಿದ್ದೀರ ನೀವು ಯಾರಾದ್ರೂ? ನೋಡಿ, ಆದಿತ್ಯ ಹೃದಯಂ ಅಂತ ಬಿಟ್ಟು ಅಂತೇಳಿ ನೀವು ಬರುತ್ತೆ, ನಿಮ್ಮ ಯೂಟ್ಯೂಬಲ್ಲಿ ಬರುತ್ತೆ. ಹನುಮಾನ್ ಚಾಲೀಸ ಹೆಸರು ಕೇಳಿದ್ದೀರಾ? ಗೊತ್ತಾ? ಎಷ್ಟಿದೆ ಶ್ಲೋಕ ಅದು? ಚಾಲೀಸ್ ಅಂದರೆ ಎಷ್ಟು? 40. ಹನುಮಾನ್ ಚಾಲೀಸ ಇರೋದೇ 40. ನೋಡಿ, ಅದಕ್ಕಿಂತ ಕಡಿಮೆ ಇದೆ ಇದು ಶ್ಲೋಕ. ಇದು ಯಾವುದು? ಆದಿತ್ಯ ಹೃದಯಂ. ಅಂದರೆ 31 ಇದೆ. ಒಂದು ತಿಂಗಳಿಗೆ 30 ದಿನ, 31 ದಿನ ಬರುತ್ತೆ. ಹಂಗಾಗಿ ನಿಮಗೆ ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡಿಕೊಡಿ. ಯಾರಿಗೆ ಆದಿತ್ಯ ಹೃದಯ ಬರುತ್ತೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಸಕ್ಸಸ್ ಆಗುತ್ತೆ. ನೋಡಿ, ಅದಕ್ಕೇ ನಿಮಗೆ ಬಿಳಿ ಎಕ್ಕದ ಗಿಡ ಗೊತ್ತಲ್ವಾ? ಬಿಳಿ ಎಕ್ಕದ ಗಿಡ ಗೊತ್ತಾ? ಯಾವ ದೇವ್ರ ಗಿಡ ಅದು? ಗೊತ್ತಿಲ್ಲ. ನೋಡಿ, ಎಷ್ಟೋ ಜನ ಗಣಪತಿ ಗಿಡ ಅಂದ್ಕೊಂಡಿದ್ದಾರೆ. ಬಿಳಿ ಎಕ್ಕದ ಗಿಡ ಬಂದು ಗಣಪತಿ ಗಿಡ ಅಲ್ಲ, ಅದು ಸೂರ್ಯನ ಗಿಡ. ನೋಡಿ, ಗಣಪತಿ ವಾಸ ಮಾಡ್ತಾನೆ ಅಂತ ಪುರೋಹಿತರು ಹೇಳಿರೋದು ನಿಮಗೆ. ಆದರೆ ಅದ್ರ ಗಣಪತಿ ವಾಸ ಮಾಡೋದು ಸತ್ಯ, ಆದರೆ ಗಿಡ ಬಂದು ಸೂರ್ಯನ ಗಿಡ. ನಾನು ಆಗಲೇ ಹೇಳಿದೆ, ಸೂರ್ಯ ಅಂದರೆ ಗೆಲುವು, ಸೂರ್ಯ ಅಂದರೆ ಸಕ್ಸಸ್, ಸೂರ್ಯ ಅಂದರೆ ಜಯ, ಸೂರ್ಯ ಅಂದರೆ ವಿನ್. ನೋಡಿ, ಅದಕ್ಕೆ ನಿಮ್ಗೆ ಯಾವುದೇ ವೆಹಿಕಲ್ ಓಡಿಸೋರು ನೋಡ್ರಿ ಬಿಳಿ ಎಕ್ಕದವು ಇಟ್ಕೊಂಡು ಹೋಗ್ತಾರೆ. ಯಾವುದೇ ಬಿಸ್ನೆಸ್ ಮಾಡೋರು ನೋಡ್ರಿ ಕ್ಯಾಶ್ ಬಾಕ್ಸಲ್ಲಿ ಬಿಳಿ ಎಕ್ಕದವು ಇರ್ತವೆ. ನೀವು ಅಬ್ಸರ್ವ್ ಮಾಡಿ ಜನರನ್ನು. ಯಾಕೆ ಅಂತಂದರೆ ಗೆಲುವನ್ನು ಕೊಡ್ತಕ್ಕಂಥವರೇ ಸೂರ್ಯ. ಲೈಫಲ್ಲಿ ಯಾರಿಗೂ ಸೋಲು ಅನ್ನೋದು ಯಾರಿಗೂ ಬೇಡ. ಎಲ್ಲರಿಗೂ ಬೇಕಾಗಿರೋದೇನು? ಗೆಲುವು ಬೇಕು ಅಲ್ವಾ? ಸಕ್ಸಸ್ ಬೇಕು ತಾನೆ. ಜೊತೆಯಲ್ಲಿ ಆರೋಗ್ಯ ಬೇಕು. ಎಲ್ರಿಗೂ ಆರೋಗ್ಯ ಬೇಕಾ? ಯಾರಿಗಾನ ಆರೋಗ್ಯ ಬೇಡ ಅನ್ನೋರು ಇರ್ತಾರ? ಎಲ್ರಿಗೂ ಆರೋಗ್ಯ ಬೇಕು. ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನು ಕೊಡ್ತಕ್ಕಂಥವನೇ ಭಾಸ್ಕರ. ಅದಕ್ಕೋಸ್ಕರ ನಿಮ್ಗೆ ಏನು ಮಾಡ್ತಿರ್ತಾರೆ ಡಾಕ್ಟ್ರುಗಳು, ಬೆಳಗ್ಗೆ ಕಾಯಿಲೆ ಅಂತ ಹೋದಾಗ ಬೆಳಗ್ಗೆ ಸಂಜೆ ಬಿಸಿಲಲ್ಲಿ ವಾಕ್ ಮಾಡಪ್ಪ ಅಂತಾರೆ ಅಲ್ವಾ? ಯಾಕೆಂದರೆ ಸೈನ್ಸ್ ಅದನ್ನು ಆಮೇಲೆ ಪ್ರೂವ್ ಮಾಡ್ತು. ಆದರೆ ನಮ್ಮ ಹಿರಿಯರೆಲ್ಲ ಯಾಕೆ ಆರೋಗ್ಯಕ್ಕಿದ್ದು ಅಂದರೆ ಅವ್ರು ಯಾರು 6 ಗಂಟೆ ತನಕ ಸೂರ್ಯ ಹುಟ್ಟೋವರೆಗೂ ಮಲಗ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಬೆಳಗಿನ ಜಾವಕ್ಕೆ ಎದ್ದೊಳ್ತಾ ಇದ್ರು. ಅವ್ರು ಬೆಳಗಿನ ಜಾವಕ್ಕೆ ಎದ್ದು ಮನೆ ಬಾಗಿಲಲ್ಲಿ ಕಸ ಇರ್ತಿರಲಿಲ್ಲ. ಯಾರು ಮನೆ ಬಾಗಿಲಲ್ಲಿ ಕಸ ಇರುತ್ತೆ ಅವ್ರು ಯಾವತ್ತೂ ಕೂಡ ಏಳಿಗೆ ಆಗಲ್ಲ. ಮನೆ ಬಾಗಿಲಲ್ಲಿ ಕಸ ಇರಬಾರ್ದು. ಸೂರ್ಯ ಹುಟ್ಟೋವಾಗ ಅಷ್ಟೊತ್ತಿಗೆ ಎದ್ದು ಸಾರಿಸಿ ಅಷ್ಟೊತ್ತಿಗೆ ನೀರನ್ನು ಹಾಕಿರಬೇಕು. ಮತ್ತು ಬೆಳಗ್ಗೆ ಹೊತ್ತು ಯಾರು ಎದ್ದು ಅವಾಗ ಏನು ಮಾಡ್ತಿದ್ರು ಅಂದರೆ ಹಾಲು ಕರಿಯೋಕ್ಕೋ ಕಸ ಹಾಕೋಕ್ಕೋ ಏನಕ್ಕೋ ಹೋಗ್ತಾಯಿದ್ರು. ಇವಾಗ ಎಲ್ಲರೂ ಲೇಟಾಗಿ ಎದ್ದೊಳ್ತಿರ್ತಾರೆ. ಹಂಗಾಗಿ ಆ ಲೇಟಾಗಿ ಎದ್ದೊಳೋದನ್ನು ಫಸ್ಟ್ ಬಿಟ್ಟರೆ ನಮ್ಗೆ ಅರ್ಧ ಕೆಲಸ ಆದಂಗೆ. ಅದಕ್ಕೋಸ್ಕರನೇ ನಿಮಗೆ ಬೆಳಗ್ಗೆ ಹೊತ್ತು ಎದ್ದು ವಾಕ್ ಮಾಡಿರಿ ಅಂತ ಹೇಳಿದ್ದು. ಸೈನ್ಸ್ ಆಮೇಲೆ ಏನು ಪ್ರೂವ್ ಮಾಡ್ತು? ಸೂರ್ಯನಿಂದ ಡಿ ವಿಟಮಿನ್ ಸಿಗುತ್ತೆ ಅಂತ ಪ್ರೂವ್ ಮಾಡ್ತು. ಆದರೆ ಹಳೆ ಕಾಲದ ಸಿಸ್ಟಮ್ ಏನೈತೆ ಅದನ್ನೆಲ್ಲ ಫಾಲೋ ಮಾಡಿ ಲೈಫಲ್ಲಿ ನಾವು ಫೇಲ್ ಆಗಲ್ಲ. ಹಳೆ ಕಾಲದ ಸಿಸ್ಟಮ್ ಇದೊಂದು ತಿಳ್ಕೊಳ್ಳಿ. ಹಳೆ ಕಾಲದಲ್ಲಿ ಯಾವತ್ತೂ ಕೂಡ 6 ಗಂಟೆ ತನಕ ಮಲಗ್ತಿರ್ಲಿಲ್ಲ. ಹಂಗಾಗಿ ನಿಮಗೆ ಆದಿತ್ಯ ಹೃದಯ ಬಂತ, ನಿಮ್ಮ ಕೆಲಸ ಆಯಿತು ಅಂತ. ಹಂಗಾಗಿ ನಿಮಗೆ ಹನುಮಾನ್ ಚಾಲೀಸ ಬಂದರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಕಣ್ಣು ದೃಷ್ಟಿ ಹೋಗುತ್ತೆ, ಮಾಟ ಮಂತ್ರ ಹೋಗುತ್ತೆ. ಅದಕ್ಕೋಸ್ಕರನೇ ನೀವು ಬೆಳಗ್ಗೆ ಹೊತ್ತು ಎದ್ದೊಳ್ಬೇಕಾದ್ರೆ ನಿಮಗೆ ಕರಾಗ್ರಹ ವಸತಿ ಲಕ್ಷ್ಮಿ ಬರುತ್ತೆ ಶ್ಲೋಕ ಅದು ನೋಡಿ. ಆ ಕರಾಗ್ರಹ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನ ಮಾತಾಡ್ಬಿಟ್ಟು ಅಂತೇಳಿ ಹಿಂಗೆ ಕೈಯನ್ನು ಉಜ್ಜಿಕೊಂಡು ಹಿಂಗೆ ಯಾವಾಗಲೂ ಕೂಡ ಮೇಲ್ಭಾಗದಲ್ಲಿ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನ ಹೇಳ್ಕೊಂಡಾದ್ಮೇಲೆ ಕಣ್ಣಿಗೆ ಹೊತ್ಕೊಂಡಾದ್ಮೇಲೆ ನೀವು ಚಕ್ಲಪಟ್ಲ ಹಾಕ್ಕೊಂಡಾದರೆ ಪದ್ಮಾಸನದ ಕೂತ್ಕೊಂಡು ಓಂ ಕಣ್ಣು ಮುಚ್ಕೊಂಡು ಸೂರ್ಯಾಂಜನೇಯ ನಮಃ ಅಂತಂದ್ಬಿಟ್ಟು ಧ್ಯಾನ ಮಾಡಿ. ಯಾಕೆ ಸೂರ್ಯಾಂಜನೇಯ ಅಂತಲೇ ಧ್ಯಾನ ಮಾಡಬೇಕು ಅಂದರೆ ಸೂರ್ಯ ಏನು ಕೊಡ್ತಾನೆ ಅಂತ ಹೇಳಿದೆ ನಿಮಗೆ,
ಆರೋಗ್ಯ ಕೊಡ್ತಾನೆ, ಗೆಲುವು ಕೊಡ್ತಾನೆ. ಆಂಜನೇಯ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ತಾನೆ. ಹಂಗಾಗಿ ಓಂ ಸೂರ್ಯಾಂಜನೇಯ ನಮಃ ಅಂತ ಧ್ಯಾನವನ್ನು ಮಾಡಿ. ಎಷ್ಟೊತ್ತು ಧ್ಯಾನ ಮಾಡಬೇಕು ಅಂದರೆ ನಿಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟೊತ್ತು. ಈಗ 50 ವರ್ಷ ಆಗಿರೋರು 50 ನಿಮಿಷ, 20 ವರ್ಷ ಆಗಿರೋರು 20 ನಿಮಿಷ ಅಷ್ಟೊತ್ತು ಮೆಡಿಟೇಷನ್ ಮಾಡೋದನ್ನು, ಧ್ಯಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಧ್ಯಾನ ಆದಮೇಲೆ ನೀವು ಹೋಗ್ಬಿಟ್ಟು ಸ್ನಾನ ಮಾಡಿ ಡೈಲಿ ಸೂರ್ಯನ ಕೈ ಮುಗಿರಿ. ಸೂರ್ಯನ ಕೈ ಮುಗಿದಾದ್ಮೇಲೆ ತಾಮ್ರದ ಚೊಂಬಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಿ. ಆರ್ಗೆ ಕೊಡೋದು ಅಂತ ಕರಿತೀವಿ ಅದನ್ನು. ಅಂದರೆ ತಾಮ್ರದ ಚೊಂಬಲ್ಲಿ ಹಾಕಿದರೆ ತುಳಸಿ ಗಿಡಕ್ಕೆ ತುಂಬ ಒಳ್ಳೆಯದು, ಇದು ತಿಳ್ಕೊಳ್ಳಿ. ಅದಾದಮೇಲೆ ಬಿಳಿ ಎಕ್ಸುವ ಕಿತ್ಕೊಟ್ಟು ಬಂದು ಬಾಗಿಲಿಗೆ ಇಡಿ, ಮತ್ತು ಜೋಬಲ್ಲಿ ಹಾಕ್ಕೊಂಡು ಹೋಗಿ. ವ್ಯಾನಿಟಿ ಬ್ಯಾಗಲ್ಲೋ ಹೆಂಗಸರು ಪ್ಯಾಕೆಟಲ್ಲಿ ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗ್ ಇದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಎನಿ ಟೈಮ್ ಒಂದು ಕೇಸರಿ ಟವಲ್ ಹಾಕ್ಕೊಳ್ಳಿ. ಯಾಕೆಂದರೆ ಕೇಸರಿ ಬಂದು ಆಂಜನೇಯ ಪ್ರಿಯ. ಅದು ಕಣ್ಣು ದೃಷ್ಟಿ ಬರಲ್ಲ, ಕೆಟ್ಟ ದೃಷ್ಟಿ ಇರಲ್ಲ, ಮಾಟ ಮಂತ್ರ ತಗಲಲ್ಲ. ಮತ್ತು ಎನಿ ಟೈಮ್ ಈ ಥರ ಒಂದು ದಾರ ಕಟ್ಕೊಳ್ಳಿ. ನೋಡಿ, ಈ ಥರ ಒಂದು ಕೇಸರಿ ದಾರ ಕಟ್ಕೊಳ್ಳಿ. ಮತ್ತು ಎನಿ ಟೈಮ್ ಸಿಂಧೂರ ಹಚ್ಕೊಳ್ಳಿ. ಯಾಕೆ ಅಂತಂದರೆ ಸಿಂಧೂರ ಕೂಡ ಅದು ಕೂಡ ಆಂಜನೇಯ ಪ್ರಿಯ. ಹೀಗಾಗಿ ಇದನ್ನು ಫಾಲೋ ಮಾಡಿ. ಯಾಕೆ ಇಲ್ಲಿ ನಾನು ಆಗಲೇ ಹೇಳಿದೆ ಇಮ್ಮಿಡಿಯೇಟಾಗಿ ಸಕ್ಸಸ್ ಆಗುತ್ತೆ ಅಂದರೆ ಇಡೀ ಏರಿಯಾನೇ ನ್ಯಾಚುರಲ್ಲಾಗಿ ವಾಸ್ತು ಇದೆ. ನ್ಯಾಚುರಲ್ ಆಗಿ ಈಗ ನೋಡಿ, ನೀವು ಒಂದು ಸೈಟ್ ತೊಗೊಂಡ್ರೆ ನೀವೇನು ಮಾಡ್ತೀರಾ, ಯಾವ ದಿಕ್ಕಲ್ಲಿ ಸಂಪಿರಬೇಕು, ಯಾವ ದಿಕ್ಕಲ್ಲಿ ಅಂದರೆ ಹೈಟ್ ಆಗಬೇಕು, ಇದನ್ನೆಲ್ಲ ರೆಡಿ ಮಾಡ್ತಿರ್ತಾನೆ. ನೀವು ಸಂಪನ್ನು ಯಾವ ದಿಕ್ಕಲ್ಲಿ ಮಾಡ್ತೀರಾ? ಈಶಾನ್ಯದಲ್ಲಿ, ಅಂದರೆ ದೇವಮೂಲೆ ಅಂತ ಕರಿತೀವಿ ಅಲ್ವರಾ? ಈಶಾನ್ಯದಲ್ಲಿ ನೋಡಿ ದೊಡ್ಡ ಕೆರೆ ಇದೆ ಕಡೆಗೆ. ಈ ಕಡೆ ನೋಡಿ ಯಾವ ಮೂಲೆ ಹೈಟ್ ಮಾಡ್ತೀರಾ? ಕುಬೇರನ ಮೂಲೆ. ನೋಡಿ, ಕುಬೇರನ ಮೂಲೆಯಲ್ಲಿ ಗಣೇಶ ದೇವಸ್ಥಾನ ಐತೆ, ಗುಡ್ಡೆ ಐತೆ, ಎತ್ತರವಾಗಿದೆ. ಗಣಪತಿ ದೇವಸ್ಥಾನ ಐತೆ. ನೋಡಿ, ಈ ಮೂಲೆ ತುಂಬ ಹೈಟ್ ಐತೆ ಕುಬೇರನ ಮೂಲೆ, ದೇವ ಮೂಲೆ ತುಂಬ ತಗ್ಗಿದೆ, ಅಂದರೆ ಕೆರೆ ಇದೆ. ನೋಡಿ, ಯಾವಾಗಲೂ ಕೂಡ ಪೂರ್ವ ತಗ್ಗಿರಬೇಕು, ಪಶ್ಚಿಮ ಎತ್ತರ ಇರಬೇಕು. ಪಶ್ಚಿಮ ಎತ್ತರ ಇದೆ, ಪೂರ್ವ ತಗ್ಗಿದೆ. ನೋಡಿ, ದಕ್ಷಿಣ ಎತ್ತರ ಇದೆ, ಉತ್ತರ ತಗ್ಗಿದೆ. ನೋಡಿ, ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ. ಹಂಗಾಗಿ ನಾನು ಆಗಲೇ ಹೇಳಿದೆ, ಯಾರು ಬೇಕಾದ್ರೂ ಬಂದು ಅರ್ಕೆ ಮಾಡ್ಕೊಂಡು ಅರ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ಬರೆದಾಕ್ಬಿಟ್ಟು ಮೀಸಲು ಕಟ್ಟಿ ಹೋಗ್ತಾರೆ ಅಷ್ಟೇ. ಮೀಸಲು ಕಟ್ಟಿ ಹೋಗ್ಬಿಟ್ಟು ನಾನು ಆಗಲೇ ಹೇಳಿದೆ, ಬೆಳಗ್ಗೆ ಹೊತ್ತು ಎದ್ದೊಳದು ರೂಢಿ ಮಾಡ್ಕೋಬೇಕು. ಬೆಳಗಿನ ಜಾವಕ್ಕೆ ಆದಿತ್ಯ ಹೃದಯ, ಹನುಮಾನ್ ಚಾಲೀಸ ಪಾಯಿಪಾಠ ಮಾಡ್ಕೋಬೇಕು. ಮೇಯ್ನಾಗಿ ಆದಿತ್ಯ ಹೃದಯ ಓದೋದ್ರಿಂದ ಸಕ್ಸಸ್ ಸಿಗುತ್ತೆ. ಇದು ನಿಮಗೆ ಯಾವುದೇ ರೀತಿಯ ಸಕ್ಸಸ್ಸು, ನಿಮಗೆ ಕೋರ್ಟ್ಗೆ ಹೋದ್ರೆ ಗೆಲುವು, ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲುವು, ಬಿಸ್ನೆಸ್ ಮಾಡ್ತಿದ್ರೆ ಗೆಲುವು, ಏನು ಕೆಲಸಕ್ಕನ ಕೈ ಹಾಕ್ರಿ. ಅಥವಾ ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಇಡೀ ಸ್ಕೂಲಲ್ಲೇ ಟಾಪ್ ಒನ್ನಲ್ಲಿ ಓದ್ತಾರೆ. ಯಾವಾಗ ಅಂದರೆ ಅದು ಬಂದರೆ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾವ್ದು ಬಂದರೆ ಆದಿತ್ಯ ಹೃದಯ ನಿಮ್ಗೆ ಹೇಳಕ್ಕೆ ಬಂದರೆ ಅದನ್ನು ಫಾಲೋ ಮಾಡಿ. ನಿಮ್ಗೆ ಯಾವುದೇ ಕೆಲಸ ಆಗದಿದ್ದರೆ ಬಂದು ನಮ್ಮನ್ನು ಕ್ವಶನ್ ಮಾಡಿ. ಆವಾಗ ಕ್ವಶನ್ ಮಾಡಿ. ಯಾವಾಗ ಕ್ವಶನ್ ಮಾಡ್ಬೇಕಾಗಿರೋದು? ಅದು ಬಂದರೆ ಮಾತ್ರ. ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗ್ನಲ್ಲೇ. ಯಾಕೆಂದರೆ ನಾವು ಸೋಮಾರಿಗಳಾಗಿರ್ತೀವಿ. ಸೋಮಾರಿಗಳಾಗಿದ್ಕೊಂಡು ದೇವ್ರು ನಮಗೆ ಕಷ್ಟ ಕೊಟ್ಟ ಅಂತಿರ್ತೀವಿ. ದೇವ್ರು ಯಾವತ್ತು ಯಾರಿಗೂ ಕಷ್ಟ ಕೊಡಲ್ಲ. ಯಾರಿಗೆ ಕಷ್ಟ ಕೊಡೋದು? ಸೋಮಾರಿಗಳಿಗೆ. ಇದೊಂದು ಗೊತ್ತಿರಲಿ. ಯಾಕೆಂದರೆ ನಾವೇನು ಮಾಡ್ತಿರ್ತೀವಿ, ನಾವು 6 ಗಂಟೆ ತನಕ ಮಲಿಕಬೇಕು ಅಂತ ಅಂತೀವಿ. ಮತ್ತು ಯಾವಾಗಲೂ 24 ಗಂಟೆ ಫೇಸ್ಬುಕ್ಕು ವಾಟ್ಸಪ್ ನೋಡಬೇಕು ಅಂತ ಅಂತೀವಿ. ನೋಡಿ, ಆದರೆ ನಾವು ಅದನ್ನು ಗಟ್ ಮಾಡೋಕ್ಕೆ ರೆಡಿ ಇರಲ್ಲ, ಅದನ್ನು ಬಾಯ್ಪಾಠ ಮಾಡೋಕ್ಕೆ ರೆಡಿ ಇರಲ್ಲ, ಶ್ಲೋಕ ಹೇಳ್ಕೊಳಕ್ಕೆ ರೆಡಿ ಇರಲ್ಲ. ದಿನ 12 ಪದ ಹೇಳ್ಕೊಂಡ್ರೆ ಮುಗಿತಪ್ಪ. 12 ಪದ ಡೈಲಿ 12 ಪದ ಗಟ್ ಮಾಡಿಕೊಂಡ್ರೆ ಆದಿತ್ಯ ಹೃದಯವನ್ನು ನಮ್ಮ ಕೆಲಸ ಇಮ್ಮಿಡಿಯೇಟಾಗಿ ಆಗುತ್ತೆ. ಅರಕೆ ಹೆಂಗೆ ಕಟ್ಕೊಳ್ಳೋದು ಅಂತ ಭಕ್ತರು. ನಾವು ಈ ಅರ್ಕೆ ಕಟ್ತಕ್ಕಂಥ ಒಂದು ಮೆಥೆಡ್ಡು ಸಾವಿರಾರು ವರ್ಷದಿಂದಲೂ ಐತಿ. ಅರ್ಕೆ ಮಾಡ್ಕೊಂಡು ಕೆಲಸ ಆದಮೇಲೆ ಬಂದು ಅರ್ಕೆ ತೀರಿಸ್ತಿರ್ತೀವಿ. ಈಗ ನೀವು ಒಂದು ಸಪೋಸ್ ಏನೋ ಒಂದು ಮನೆ ಕಟ್ಟಬೇಕು, ಸ್ವಾಮಿ ಮನೆ ಕಟ್ಟಿದಾಗ ಗೃಹ ಪ್ರವೇಶಕ್ಕೆ ಸ್ವಾಮಿ ಕರ್ಕೊಂಡು ಹೋಗ್ತೀವಿ ಅಂತ ಅರ್ಕೆ ಮಾಡ್ಕೊಂಡು ಹೋಗಿರ್ತಾರೆ. ಮನೆ ಕಟ್ಟಿರ್ತಾನೆ, ಕರ್ಕೊಂಡು ಹೋಗ್ಬೇಕಾರದು. ಮನೆ ಕಟ್ತಿರಲಿ ಕರ್ಕೊಂಡು ಹೋಗೋಣ. ಅಥವಾ ನನಗೆ ಒಳ್ಳೆ ಕೆಲಸ ಸಿಕ್ಬೇಕಪ್ಪ, ನನ್ನ ಕೆಲಸ ಆದಮೇಲೆ ನಾನು ಅರ್ಕೆ ತೀರಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಕೆಲಸ ಸಿಕ್ಕಿರ್ತಾನೆ, ಒಳ್ಳೆ ಕೆಲಸ ಸಿಕ್ಕಿರಿ ಅಥವಾ ಗೌರ್ಮೆಂಟ್ ಕೆಲಸ ಸಿಕ್ಕಿರಿ, ಅದು ಏನೋ ಅರ್ಕೆ ಮಾಡ್ಕೊಂಡಿರ್ತೀವಿ ಅಲ್ವರಾ? ಅಥವಾ ನಾನು ಏನೋ ಒಂದು ಕೆಲಸ ಕೋರ್ಟ್ ಕೇಸನ್ನು ಇದಿದೆ, ಕೋರ್ಟ್ ಕೇಸ್ ಗೆದ್ದಾದ್ಮೇಲೆ ನಾನು ಇದು ಮಾಡ್ತೀನಿ. ಅಂದರೆ ಅರ್ಕೆ ಕೆಲಸಗಳಾದಮೇಲೆ ನಾವೇನು ಮಾಡ್ತೀವಿ, ದೇವ್ರಿಗೆ ಅರ್ಕೆ ತೀರಿಸ್ಕೊಂಡು. ಈಗ ನಾವು ಬರ್ತ್ಡೇ ದಿನ, ಹುಟ್ಟುಹಬ್ಬದ ದಿನ ನಾವು ಅನ್ನದಾನ ಮಾಡ್ತೀವಿ ಅಂತ ಎಷ್ಟು ಅಂತ ಎಲ್ಲೂ ಹಾಕಿಲ್ಲ. ಅವ್ರಿಗೆ 1 kg ಕೊಡೋ ಶಕ್ತಿ ಇದ್ರೆ 1 kg, 1000 kg ಕೊಡೋ ಅಷ್ಟೇ. ದೇವ್ರು ಸಾಲ ಮಾಡ್ಕೊಂಡು ಕೊಡು ಅಂತ ಕೇಳಿದ್ದಾನೆ? ಕೇಳಿಲ್ಲ, ಕೇಳೋದು ಇಲ್ಲ. ಇದು ನಮ್ಮ ದೇವಸ್ಥಾನದ್ದು ಇದಿದ್ದು. ಅದಕ್ಕೆ ಎಲ್ಲ ಕಡೆನೂ ಕೂಡ ಇದಿದೆ. ನೀವು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಅದಕ್ಕೆ ನೀವು 21 ಹೂವನ ಹಾಕಿ ಅಂತ ಹೇಳುತ್ತೆ. ನಿಮಗೆ ಗಣಪತಿಗೆ ಇದು ಮಾಡ್ಬೇಕಾದ್ರೆ ನಾವು ಅಲ್ಲಿ ಎಕ್ಕದು ಹಾಕಿರ್ತೀವಿ. ನೀವು ಒಬ್ಸರ್ವ್ ಮಾಡಿದ್ದೀವಿ, ಗಣಪತಿ ತಕ್ಕ ಹೋದಾಗ ನಾವು ಎಕ್ಕದುವಿನ ಹಾರ ಹಾಕಿದ್ದೀವಿ. ಅಲ್ಲಿ 21 ಹಾಕಿದರೆ ತುಂಬ ಒಳ್ಳೆಯದು. 21 3 ಆಗುತ್ತೆ. ಅರ್ಥ ಇದ್ರೆ ಹೇಳಿದ್ದು ನೋಡಿ. ಅದಕ್ಕೆ ನೀವು ಪ್ರತಿ ಶನಿವಾರ ಬಂದು ಆಂಜನೇಯನ ವಾರ ಪ್ಲಸ್ ಶನಿಮಾತ್ಮನ ವಾರ. ಯಾಕೆ ಆಂಜನೇಯನ ವಾರ ನಾವು ಇದು ಮಾಡ್ತೀವಿ ಅಂದರೆ, ಮಂಗಳವಾರ ಆಂಜನೇಯ ಹುಟ್ಟಿರೋದು, ಮಂಗಳವಾರ ಶನಿವಾರ 2 ಆಂಜನೇಯನ ವಾರನೇ. ಆದರೆ ಶನಿವಾರನೇ ಯಾಕೆ ಆಂಜನೇಯನ ಪೂಜೆ ಮಾಡ್ತೀವಿ ಅಂದರೆ, ನಮಗೆ ಶನಿ ಕಾಟದಿಂದ ಮುಕ್ತಿ ಸಿಗಲಿ ಅಂತ ಬಿಡುತ್ತೆ. ಶನಿ ಕಾಟದಿಂದ ವಿಮುಕ್ತಿ ಸಿಗಲಿ ಅಂತ ಬಿಡುತ್ತೆ. ಆ ದೃಷ್ಟಿಯಿಂದ ನಾವು ಶನಿವಾರ ಆಂಜನೇಯನ ಪೂಜೆ ಮಾಡ್ತೀವಿ. ಕೆಲವರು ಬೆಳಗ್ಗೆ ಪೂಜೆ ಮಾಡ್ತಾರೆ, ಕೆಲವರು ಸಾಯಂಕಾಲದ ಪೂಜೆ ಮಾಡ್ತಾರೆ.
ಪ್ರತಿ ವಾರ ನಾವು 21 ರೂಪಾಯಿಯನ್ನು ಒಂದು ಮುಡುಪನ್ನು ತೆಗೆದಿಟ್ಬಿಟ್ಟು ಪ್ರತಿ ವಾರಕ್ಕೊಂದು ಸಲ 21 ರೂಪಾಯಿನ ತೆಗೆದಿಟ್ಬಿಟ್ಟು ಯಾವಾಗ ಬೇಕಾದ್ರೂ ಬಂದಾಗ ನೀವು ಉಂಡಿಗೆ ಹಾಕ್ಬೋದು. ಆದರೆ ಆ 21 ನೀವು ಎಷ್ಟೇ ವಾರ ತೆಗೆದಿಡಿ ಅದು 3, 6, 9 ಬರುತ್ತೆ. ಅದು ಎಲ್ಲನೂ ಅಷ್ಟೇ 3, 6, 9 ಬರುತ್ತೆ. ನೀವು ಎಷ್ಟು ವಾರನ ತೆಗೆದಿರಿ, ನೀವು 1 ವರ್ಷ ಬಿಟ್ಕೊಂಡು ಬನ್ನಿ ಅದೇ ಸಂಖ್ಯೆದಲ್ಲಿ ಬರುತ್ತೆ. ಅಂದರೆ ನೀವು ಯಾವಾಗ ಬರ್ತೀರೋ ಆವಾಗ ಅದನ್ನು ತದ್ದಿದ್ದು ಮಾಡ್ಬೋದು. ಅದು ಏನಂತಂದರೆ ನಮಗೆ ಧಾರ್ಮಿಕವಾಗಿ, ಯಾಕೆಂದರೆ ಮಾನಸಿಕವಾಗಿ ನಮಗೇನಾಗುತ್ತೆ ಅಂತಂದರೆ ಒಂದು ಒಳ್ಳೆ ಒಂದು ಪಾಸಿಟಿವ್ನೆಸ್ಸನ್ನು ಕೊಡುತ್ತೆ. ನೋಡಿ, ಹರಕೆ ಮಾಡ್ಕೊಳ್ಳೋಂಥವ್ರು ಇಲ್ಲಿ ಹರಕೆ ಚೀಟಿಗಳನ್ನ ಬರೆದಾಕ್ಬಿಟ್ಟು ಹೋಗ್ತಿರ್ತಾರೆ. ಇಲ್ಲಿ ಡೇಟ್ ಹಾಕ್ಬೇಕು. ಇಲ್ಲಿ ಇವತ್ತಿನ ಡೇಟು ಅಂದರೆ ಯಾವತ್ತು ಬರೀತಿರ್ತಾರೋ ಅವತ್ತಿಂದು ಇಲ್ಲಿ ಓಂ ಸೂರ್ಯಾಂಜನೇಯ ನಮಃ ಅಂತ 48 ಸಲ ಸ್ವಾಮಿ ಹೆಸರು ಬರೀತಾರೆ. 48 ಅನ್ನೋದು ಅದೊಂದು ಮಂಡಲ, ಅದೊಂದು ಮಂಡಲ. ಎಷ್ಟು ಜನಕ್ಕೆ ಮಂಡಲ ಹೇಗಾಯಿತು ಅದು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ದಿರ್ಬೇಕಾದ್ರೆ ಅದನ್ನು ಹೇಳ್ತಿರ್ತೀವಿ. ನೋಡಿ, ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಬರೆದ್ಬಿಟ್ಟು ಅವ್ರ ಹರಕೆ ಬರೆದ್ಬಿಟ್ಟು ಅವ್ರ ಹರಕೆ ತೀರಿಸೋದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಫೋಲ್ಡ್ ಮಾಡಿಬಿಟ್ಟು ಅರಿಶಿನ ಹಚ್ಬಿಟ್ಟು ದಕ್ಷಿಣ ಇಟ್ಬಿಟ್ಟು ಉಂಡಿಗೆ ಹಾಕ್ತಾರೆ. ಉಂಡಿಗೆ ಹಾಕ್ಬಿಟ್ಟು ಇಲ್ಲಿ ಎಳ್ಬತ್ತಿಗಳು ಇಲ್ಲೇ ಇರುತ್ತೆ, ಎಳ್ಬತ್ತಿಗಳು ಕೊಡ್ತಾರೆ. ಮತ್ತು ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಣಲ್ಲೇ ಇರುತ್ತೆ. ಇಲ್ಲಿ ಎಳ್ಬತ್ತಿ ಹಚ್ಚಿಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರ್ಯಾರು ಹರಕೆ ಬರೀತಿರ್ತಾರೆ, ಹರಕೆ ಬರೆದವ್ರಿಗೆ ಇಲ್ಲಿ ಆದಿತ್ಯ ಹೃದಯವನ್ನು ಓದಬೇಕಷ್ಟೇ. ಆದಿತ್ಯ ಹೃದಯ ಮತ್ತು ಹನುಮಾನ್ ಚಾಲೀಸ ಇದು ಬಂತು ಅಂತಂದರೆ ಮತ್ತು ಎನಿ ಟೈಮ್ ಒಂದು ವಸ್ತ್ರ ಹಾಕ್ಕೊಳೋದು ಅಭ್ಯಾಸ ಮಾಡ್ಕೋಬೇಕು. ವಸ್ತ್ರ ಅಂದರೆ ಕೇಸರಿ ಟವಲ್ಲು, ಕೇಸರಿ ವಸ್ತ್ರ. ಹಂಗಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅಷ್ಟು ಬೇಗ ಅಷ್ಟು ಕ್ವಿಕ್ಕಾಗಿ ಕೆಲಸಗಳಾಗ್ತಿರ್ತವೆ. ನೋಡಿ, ತಾಮ್ರದ ಕವಚ ಹಾಕಿರ್ತಕ್ಕಂಥದ್ದು ಸೂರ್ಯ. ಭಕ್ತರೊಬ್ಬರು ಇದಕ್ಕೆ ತಾಮ್ರದ ಕವಚವನ್ನು ಮಾಡಿಸ್ಕೊಟ್ಟಿದ್ದಾರೆ. ಹಂಗಾಗಿ ಇದು ಸೂರ್ಯ. ಆಂಜನೇಯ ಸ್ವಾಮಿ ತನ್ನ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಂಗಾಗಿ ಗುರು ಶಿಷ್ಯರು ಒಟ್ಟಿಗೆ ಇರತಕ್ಕಂಥ ವಿಶೇಷವಾದ ದೇವಸ್ಥಾನ. ಸೂರ್ಯಪುರ ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ಭಕ್ತರು ಯಾವ ರೀತಿಯಾಗಿ ದರ್ಶನ ಪಡಿತಾರೆ? ಯಾಕಂದರೆ ಗಣೇಶ ಇದೆ, ಪುಟ್ಟ ಗಣೇಶ. ಹಾಗಾಗಿ ನಾನು ಕೇಳಿದೆ. ನೋಡಿ, ಹಿಂದೂಗಳು ಏನೇ ಕೆಲಸ ಮಾಡಬೇಕಾದ್ರೂ ಮೊದಲು ಗಣೇಶನ ದರ್ಶನ ಮಾಡಬೇಕು, ಗಣಪತಿ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಪುರಾಣಗಳು. ಹೀಗಾಗಿ ಮೊದಲೇ ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಾಂಜನೇಯ, ರಂಗನಾಥಸ್ವಾಮಿ, ಈಶ್ವರ ದರ್ಶನ ಮಾಡಿಕೊಂಡು ಮಠದಲ್ಲಿ ಪ್ರಸಾದ ಮಾಡಿಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೊಂದು ಶಿವ ಪಂಚಾಯತನ. ಪಂಚ ಅಂದರೆ 5 ಅಂದರೆ ಶಿವ ಪಂಚಾಯತನ ಅಂದರೆ ಗಣಪತಿ, ಸೂರ್ಯ, ವಿಷ್ಣು, ಈಶ್ವರ, ಆದಿಶಕ್ತಿ 5ಕ್ಕೆ ಶಿವ ಪಂಚಾಯತನ ಅಂತ ಕರೀತಿರ್ತಾರೆ. ಹೀಗಾಗಿ ಈ ದೃಷ್ಟಿಯಲ್ಲಿ 5 ದೇವರುಗಳನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವೀಕ್ಷಕರಿಗೆ ತಮ್ಮ ಹೆಸರು ತಿಳಿಸ್ಕೊಡಿ. ನಮ್ಮ ಹೆಸರು ರವೀಂದ್ರ ಕುಮಾರ್ ಅಂತೇಳಿ. ನಾವು ಸೂರ್ಯಾಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರು. ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಮತ್ತು ಸಂಜೆ ಎಷ್ಟು ಗಂಟೆವರೆಗೂ ಇರುತ್ತೆ, ಮತ್ತು ಯಾವ ವಾರ ಬಂದರೆ ದರ್ಶನ ಪಡೆದ್ರೆ ಯಾವ ವಾರ ಚೆನ್ನಾಗಿರುತ್ತೆ ಅಥವಾ ಪ್ರತಿದಿನ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಪ್ರತಿದಿನ ಬೆಳಗ್ಗೆ 6:30 ರಾತ್ರಿ 8:00ವರೆಗೂ ಇರುತ್ತೆ. ಆದರೆ ಡೈಲಿ ಬರ್ತಿರ್ತಾರೆ ಭಕ್ತರು. ಆದರೆ ಡೈಲಿ ಬಂದರೂ ಕೂಡ ವಿಶೇಷವಾಗಿ ಬರ್ತಕ್ಕಂಥದ್ದು ಮಂಗಳವಾರ, ಶನಿವಾರ, ಭಾನುವಾರ. ಮಂಗಳವಾರ, ಶನಿವಾರ ಆಂಜನೇಯನ ವಾರ, ಭಾನುವಾರ ಬಂದು ಸೂರ್ಯನ ವಾರ. ಮಂಗಳವಾರ, ಶನಿವಾರ, ಭಾನುವಾರ ಅಲ್ಲದೆ ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ, ಗೌರ್ಮೆಂಟ್ ರಜಾ, ಹಬ್ಬಗಳ ದಿನ ವಿಶೇಷವಾಗಿ ಹೆಚ್ಚು ಜನರು ಬರ್ತಾರೆ. ಪ್ರತಿದಿನ ನೀವು ಇದ್ದೇ ಇರ್ತೀವಿ. ನಾವು ಡೈಲಿ ಇದ್ದೇ ಇರ್ತೀವಿ. ಇದು ಕಾಡು ಸುತ್ತಲೂ ಕಾಡು ಥರ ಇದೆ, ಕಾಡಿನ ಮಧ್ಯೆ. ಹೌದೌದು, ಖಂಡಿತ. ಟೈಮಿಂಗ್ಸ್ ಅಂದರೆ ಭಕ್ತರು ಬರೋರಿಗೆ ಯಾವ ಟೈಮಿಂಗ್ಸಲ್ಲಿ ಬಂದರೆ ಅನುಕೂಲ ಆಗುತ್ತೆ? ನಮ್ಮಲ್ಲಿ ನಾವು 6:30 ಬಾಗಿಲು ತೆಗೆದ್ರು ಕೂಡ ಎಲ್ಲರೂ ಸಾಮಾನ್ಯವಾಗಿ 10 ಗಂಟೆಯಿಂದ ಬರ್ತಾರೆ. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಜನಗಳು, ಭಕ್ತರುಗಳು. ಆಮೇಲೆ ಸಾಯಂಕಾಲ 6 ಗಂಟೆ ಒಳಗಡೆ ಕ್ಲೋಸ್ ಆಗ್ತಿರ್ತಾರೆ. 8:30ವರೆಗೂ ಬರೋದು ಯಾರು ಅಂತಂದರೆ ಗೊತ್ತಿರೋ ಅಂಥವ್ರು. ಯಾಕೆಂತಂದರೆ ಹೊಸಬ್ರು ಯಾರು ಕೂಡ ರಾತ್ರಿ ಹೊತ್ತು ಬರೋಕ್ಕಾಗಲ್ಲ. ಯಾಕೆಂದರೆ ಇದು ಇರೋದೇ ಕಾಡಲ್ಲಿ. ಹಂಗಾಗಿ ಯಾಕೆಂದರೆ ನೇಚರ್ನಲ್ಲಿ ಇರೋದ್ರಿಂದ, ಪ್ರಕೃತಿನಲ್ಲಿ ಯಾರಿಗೆ ಈ ಒಂದು ನೇಚರ್, ಯಾಕೆಂದರೆ ಅದು ನಾವು ಯಾವ ಥರ ತಿಳ್ಕೊಂತೀವೋ ಆ ಥರನ ಯದ್ಭಾವಂ ತದ್ಭಾವತಿ ಅಂತ. ಕಾಡು ಅಂದ್ಕೊಂಡ್ರೆ ಕಾಡು ಇದು ನೇಚರ್ ಅಪ್ಪ, ಪ್ರಕೃತಿ, ಒಳ್ಳೆ ವಾತಾವರಣ ಇದೆ ಅಂತ ಅಂದ್ಕೊಂಡವ್ರಿಗೆ ಒಳ್ಳೆ ವಾತಾವರಣ. ಹಾಗಾಗಿ ಇದು ಧ್ಯಾನ ಮಾಡಲಿಕ್ಕೆ, ಭಜನೆ ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ, ಅಂದರೆ ಒಂದು ರೀತಿಯಲ್ಲಿ ಪೀಸ್ಫುಲ್ ವಾತಾವರಣ. ಅಂದರೆ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂತಹ ಒಂದು ಆಧ್ಯಾತ್ಮಿಕ ಒಂದು ತಾಣ ಅಂತ ಹೇಳ್ಬೋದು. ಸ್ವಾಮಿ, ಈಗ ಬೇರೆ ಕಡೆಯಿಂದೆಲ್ಲ ಬರ್ತಾರೆ, ಭಾಳ ದೂರದಿಂದ. ಇವಾಗ ಬೆಂಗಳೂರಿಂದ ಬರೋರಾಗ್ಬೋದು, ತುಮಕೂರಿಂದ ಅಥವಾ ಇನ್ನೊಂದು ಚಿತ್ರದುರ್ಗ, ದಾವಣಗೆರೆ ಈ ರೀತಿಯಿಂದ ಬರೋರಾದರೆ ಎಲ್ಲಿಂದ ಬಂದರೆ ಸೆಂಟ್ರ್ ಹೆಂಗೆ ಬರಬೇಕು ಅನ್ನೋ ಸ್ವಲ್ಪ ನೋಡಿ. ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ತುಮಕೂರು ರೋಡಲ್ಲಿ ಬಂದರೆ ದಾವಸ್ಪೇಟೆ ಸಿಗುತ್ತೆ. ದಾವಸ್ಪೇಟೆಯಿಂದ ರೈಟ್ ಟರ್ನ್ ಆದರೆ ಮಧುಗಿರಿ ಪಾವಗಡ ರೋಡಿಗೆ ಬಂದರೆ ಊಡಿಗೆರೆ ಕೋಲಾಲ ಅಂತ ಬರುತ್ತೆ. ಕೋಲಾಲ ಮಾರ್ಗವಾಗಿ ಸೂರ್ಯಪುರ ತಲುಪಬಹುದು. ತುಮಕೂರಿಂದ ಬರೋ ಅಂಥವ್ರು ದೇವರಾಯನದುರ್ಗ ರೋಡ್ ಅಂತ ಬರುತ್ತೆ. ದೇವರಾಯನದುರ್ಗ ರೋಡಲ್ಲಿ ಬಂದರೆ ಊಡಿಗೆರೆ ಕೋಲಾರ ಕ್ರಾಸ್ ಮೇಲೆ ಹಾಸಿ ಈ ಸೂರ್ಯಪುರ ತಲುಪೋದು. ಕೊರಟಗೆರೆ ಕಡೆಯಿಂದ ಬರೋರು ಅಂದರೆ ಪಾವಗಡ, ಮಧುಗಿರಿ ಕಡೆಯಿಂದ ಬರೋ ಅಂಥವ್ರು ಅವರು ಕೊರಟಗೆರೆ ಆದಮೇಲೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಗೊರವನಹಳ್ಳಿ ಮೇಲೆ ಬಂದರೆ ಕೋಳಾಲ್ಗೂ ಗೊರವನಹಳ್ಳಿಗೂ ಮಧ್ಯೆ ಸಿಗುತ್ತೆ ಸೂರ್ಯ ಆಂಜನೇಯ ದೇವಸ್ಥಾನ ಅಂತೇಳಿ. ಹೀಗಾಗಿ ನಿಮಗೆ ದೊಡ್ಡಬಳ್ಳಾಪುರದ ಕಡೆಯಿಂದ ಬರೋ ಅಂಥವ್ರು, ಈ ಕಡೆ ಕೋಲಾರ ಕಡೆ ಅಥವಾ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಕಡೆಯಿಂದ ಬರೋ ಅಂಥವ್ರು ತುಮಕೂರು ರೋಡಲ್ಲಿ ಬಂದರೆ ಚಿಕ್ಕಬಳ್ಳವಂಗ್ಲ ಅಂತ ಊರು ಸಿಗುತ್ತೆ.
ಚಿಕ್ಕಬಳವಂಗಲದಲ್ಲಿ ಬಲಗಡೆ ತಗೊಂಡ್ರೆ ನಿಮಗೆ ಅಡಕವಾಳ ಅಂತ ಊರು ಸಿಗುತ್ತೆ. ಅಡಕವಾಳದ ಮೇಲೆ ಬಂದರೆ ಕೋಲಾರ ಮಾರ್ಗವಾಗಿ ಬಂದು ಸೂರ್ಯಾಪುರ ತಲುಪಬಹುದು. ಬೆಂಗಳೂರಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ? ಯಾವ ಊರಿಂದ? ಬೆಂಗಳೂರಿಂದ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಕೊರಟಗೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಸರಿ ಸ್ವಾಮಿ, ಇವಾಗ ಕೆಲವರಿಗೆ ವೆಹಿಕಲ್ಗಳು ಇರಲ್ಲ, 2 ವೀಲರ್ಸ್ ಆಗಲಿ ಅಥವಾ ಕಾರ್ ಆಗಲಿ ಅದು ಇರೋದಿಲ್ಲ, ಅವರಿಗೆ ಯಾವ ರೀತಿ ಬರ್ಬೋದು? ಅಂದರೆ ಕೋಲಾರ ಕ್ರಾಸಿಗೆ ಬಂದರೆ, ಅಂದರೆ ಕೋಲಾರ ಕ್ರಾಸ್ ಅಥವಾ ಕುಂಚಿಟಿಗರ ಪಾಳ್ಯ ಅಂತ ಈ ಕಡೆ ಬರುತ್ತೆ, ಅಥವಾ ಸೂರ್ಯಾಪುರ ಕ್ರಾಸು ಎಲ್ಲೇ ಇಳ್ಕೊಂಡ್ರು ಕೂಡ ನಮ್ಮ ದೇವಸ್ಥಾನದ ಆಟೋ ಫೆಸಿಲಿಟೀಸ್ ಐತಿ. ದೇವಸ್ಥಾನದ್ದು ಆಟೋ ಯಾಕೆಂದರೆ ರೀಸನಬಲ್ ಪ್ರೈಸ್ನಲ್ಲಿ, ಯಾಕೆಂದರೆ ಫಿಕ್ಸೆಡ್ ಚಾರ್ಜ್ ಅದು. ಯಾಕೆಂದರೆ ಆ ಒಂದು ದೃಷ್ಟಿಯಿಂದ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಬಿಟ್ಟು ಅಂತೇಳಿ ಆಟೋವನ್ನು ಬಿಟ್ಟಿದ್ದಾರೆ. ಅಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಏನಾದ್ರು ಬಂದಂತ ಮಠದಲ್ಲಿ ಭಕ್ತರು ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಮಠದಲ್ಲಿ ಇಲ್ಲೇ ಮಠ ಇದೆ ಅಂತ ಮಠ ಇದೆ. ಅಲ್ಲಿ ಯಾವ ರೀತಿ ಸರ್ ಮಕ್ಕಳು ಅಂದ್ರೆ ಯಾರು ಅಂದ್ರೆ ಇಲ್ಲಿ ಸ್ಕೂಲ್ ಮಕ್ಕಳು ಕೂಡ ಇದ್ದಾರೆ. ಈ ಸ್ಕೂಲ್ ಮಕ್ಕಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಅಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಊಟ, ಉಚಿತ ಶಿಕ್ಷಣ ಮತ್ತು ಉಚಿತ ವಸತಿ, ಎಲ್ಲರಿಗೂ ಕೂಡ ಫ್ರೀ ಎಜುಕೇಷನು, ಫ್ರೀ ಮೀಲ್ಸು, ಫ್ರೀ ರೆಸಿಡೆನ್ಷಿಯಲ್ ಇದು ವ್ಯವಸ್ಥೆ ಇದೆ. ಭಕ್ತರು ಬಂದವ್ರಿಗೂ ಅಷ್ಟೇ ಇದೆ. ಅವ್ರು ಬಂದವರು ಯಾವುದೇ ರೀತಿಯ ಒಂದು ಚಾರ್ಜಸ್ ಅನ್ನ ಮಾಡೋದಿಲ್ಲ. ಯಾರು ಏನು ಕೊಟ್ಟರು ಬೇಡ ಅನ್ನಲ್ಲ. ಅವ್ರ ಭಕ್ತಿಯಿಂದ ಏನು ಬೇಕಾದ್ರೂ ಕೊಡ್ಬೋದು. ಪ್ರಸಾದ ಬಂದಂತ ಡೈಲಿ ಭಕ್ತರಿಗೆ ಪ್ರಸಾದ ಇರ್ತದೆ. ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಸರಿ ಸ್ವಾಮಿ, ಒಳ್ಳೆದಾಯ್ತು. ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ತಿಳಿಸ್ಕೊಟ್ರಿ. ಧನ್ಯವಾದ. ಎಲ್ಲ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.